ಕಿರುತೆರೆಯ ನಟ ಚರಿತ್ ಬಾಳಪ್ಪ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಇನ್ನು ಶೂಟಿಂಗ್ ನೋಡೋಕೆ ಬಂದಿದ್ದಂಥ ಮಹಿಳೆ ಜೊತೆ ಈ ಚರಿತ್ ಬಾಳಪ್ಪ ಪ್ರೀತಿ ನಾಟಕವಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಜೊತೆಗೆ ಬ್ಲ್ಯಾಕ್ ಮೇಲ್, ಹಣವನ್ನ ಸುಲಿಗೆ ಮಾಡೋದು, ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೂಡ ಇದೆ. ಇನ್ನು ಪತ್ನಿಯಿಂದ ಡಿವೋರ್ಸ್ ಪಡೆದು ಮತ್ತೆ ಪ್ರೀತಿಸುವಂತೆ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಇವರ ವಿರುದ್ಧ ಕೇಳಿ ಬಂದಿರೋದು. ಅದರ ಜೊತೆಗೆ ಖಾಸಗಿ ಫೋಟೋನ ಇಟ್ಕೊಂಡು ಇವರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದ್ದಂತೆ ನಟ ಚರಿತ್ ಬಾಳಪ್ಪ ಮತ್ತೊಮ್ಮೆ ನಾಪತ್ತೆಯಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಇದೇ ಥರದ ಒಂದು ಆರೋಪಗಳು ಚರಿತ್ ಬಾಳಪ್ಪ ಮೇಲೆ ಬಂದಿತ್ತು. ಆಗ ಅವರು ಯಾವಾಗ ಎಲ್ಲ ಪ್ರಕರಣ ತಿಳಿಗೊಳ್ತೋ ಕ್ಯಾಮ್ರಾಗಳ ಮುಂದೆ ಬಂದು ಇಲ್ಲ ನಾನು ತುಂಬ ಒಳ್ಳೆಯವನು, ನಾನು ಈ ಥರ ಕೆಲಸ ಮಾಡಿಲ್ಲ, ಇನ್ಫ್ಯಾಕ್ಟ್ ನಾನೇ ಆ ಮಹಿಳೆಗೆ ಹಣವನ್ನು ಕೊಟ್ಟಿದ್ದೆ, ಆ ಹಣವನ್ನು ವಾಪಸ್ ಪಡೆದಿದ್ದೀನಿ ಅಂತ ಹೇಳಿ ಸ್ಕ್ರೀನ್ ಶಾಟ್ ಸಮೇತ ಕ್ಯಾಮ್ರಾಗಳಿಗೆ ತೋರಿಸಿದ್ರು. ಆದರೆ ಈಗ ಇದೇ ಚರಿತ್ ಬಾಳಪ್ಪ ವಿರುದ್ಧ ಮತ್ತೊಂದು ಎಫ್ಐಆರ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗ್ತಾ ಇದೆ. ಅದೇನು ಅಂತಂದರೆ, ನನ್ನ ಮೇಲೆ ಇವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ಹಣವನ್ನು ಸುಲಿಗೆ ಮಾಡಿದ್ದಾರೆ ಅಂತ ಹೇಳಿ ಶೂಟಿಂಗ್ಗೆ ಬಂದಿದ್ದಂಥ ಮಹಿಳೆ, ಅಂದರೆ ಅದನ್ನು ನೋಡೋಕೆ ಬಂದಿದ್ದಂಥ ಮಹಿಳೆ ಚರಿತ್ ಬಾಳಪ್ಪ ವಿರುದ್ಧ ದೂರು ಕೊಟ್ಟಿದ್ದಾರೆ. ಹಾಗೂ ದೂರಿಗೆ ಸಂಬಂಧಪಟ್ಟಂತೆ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಚರಿತ್ ಬಾಳಪ್ಪ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.